ಇನ್ನು ಜಾತಿ ನಿಂದನೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆ. ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸ್ಪೀಕರ್ ಅನುಮತಿ ಕೊಟ್ಟಿದ್ದಾರೆ. ಮುನಿರತ್ನ ವಿರುದ್ಧ ಅತ್ಯಾಚಾರ ಹಾಗೂ ಜಾತಿ ನಿಂದನೆ ದೂರು ದಾಖಲಾಗಿತ್ತು. ವಿಚಾರಣೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಎಸ್ಐಟಿ ಸಲ್ಲಿಕೆ ಮಾಡಿತ್ತು. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಲಾಗಿತ್ತು. ಇದೀಗ ಅನುಮತಿ ಕೂಡ ಸಿಕ್ಕಿದೆ. ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಎಸ್ಐಟಿ ಕೇಳಿತ್ತು. ಜಾತಿ ನಿಂದನೆ ಪ್ರಕರಣದಲ್ಲಿ ಈ ಮೂಲಕ ಮುನಿರತ್ನಗೆ ಇದೀಗ ಸಂಕಷ್ಟ ಎದುರಾಗಿದೆ. ಸ್ಪೀಕರ್ ಇಂದ ಇದೀಗ ಅನುಮತಿ ದೊರೆತಿದೆ. ಮುನಿರತ್ನ ವಿರುದ್ಧ ಅತ್ಯಾಚಾರ ಹಾಗೂ ಜಾತಿ ನಿಂದನೆ ದೂರು ದಾಖಲಾಗಿತ್ತು. ವಿಚಾರಣೆಯನ್ನ ನಡೆಸಿ ಚಾರ್ಜ್ ಶೀಟ್ ಅನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಸಲ್ಲಿಕೆ ಮಾಡಿತ್ತು. ಚಾರ್ಜ್ ಶೀಟ್ ಸಲ್ಲಿಕೆಯ ಬೆನ್ನಲ್ಲೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ವೈದ್ಯನಮನೆ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ಮುನಿರತ್ನ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೂಡ ಅನುಮತಿ ಸಿಕ್ಕಿರುವಂತದ್ದು. ಸೊ ಯಾವ ರೀತಿಯಾಗಿ ಮುಂದೆ ಇದು ಸಂಕಷ್ಟಕ್ಕೆ ಕಾರಣ ಆಗುತ್ತೆ ಮುನಿರತ್ನ ಅವರಿಗೆ? ಏನೇನು ಡೀಟೇಲ್ಸ್ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮಧುಕರ್, ಶಾಸಕರಾಗಿರುವಂತ ಮುನಿರತ್ನ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಆಯಾಮಗಳಲ್ಲೂ ಕೂಡ ಗಂಭೀರವಾದ ಚರ್ಚೆಗಳಾಗಿತ್ತು. ಅಂತಿಮವಾಗಿ ಈ ಪ್ರಕರಣ ಸಂಬಂಧಪಟ್ಟಾಗೆ ಕಾನೂನು ಹೋರಾಟವನ್ನ ಮುನಿರತ್ನ ನಡೆಸಿ ಈಗ ಆ ಪ್ರಕರಣ ಇನ್ನೂ ಕೂಡ ವಿಚಾರಣೆ ಹಂತದಲ್ಲಿದೆ. ಈ ಮಧ್ಯದಲ್ಲಿ ಈ ವಿಚಾರಣೆಯನ್ನ ಅಂದ್ರೆ ಈ ತನಿಖೆಯನ್ನ ಮಾಡೋ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಅಲ್ಲೂ ಕೂಡ ಮುನಿರತ್ನ ಅವರು ಕಾನೂನು ಹೋರಾಟವನ್ನು ಮಾಡಿದ್ರು. ಅಂತಿಮವಾಗಿ ಅಲ್ಲಿ ಕಾನೂನು ಹೋರಾಟದಲ್ಲಿ ಅವರು ಹಿನ್ನಡೆ ಆದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ತನಿಖೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ಲೆಕ್ಕಾಚಾರದ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂತಿಮವಾಗಿ ಈ ಪ್ರಕರಣ ಸಂಬಂಧಪಟ್ಟ ತನಿಖೆ ಮಾಡ್ಲಿಕ್ಕೆ ಎಸ್ಐಟಿ ರಚನೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಓರ್ವ ಶಾಸಕನ ವಿರುದ್ಧ ತನಿಖೆ ಮಾಡಬೇಕು ಅಂತಂದ್ರೆ ಸ್ಪೀಕರ್ ಅವರ ಅನುಮತಿ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸ್ಪೀಕರ್ ಅವರಿಗೆ ಅನುಮತಿಯನ್ನು ಕೋರಲಾಗಿತ್ತು. ಅಂತಿಮವಾಗಿ ಆಡಳಿತಾತ್ಮಕವಾಗಿರುವಂತಹ ದೃಷ್ಟಿಯಿಂದ ಸ್ಪೀಕರ್ ಯು ಟಿ ಖಾದರ್ ಅವರು ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಸ್ಐಟಿ ಮುಂದಿನ ವಿಚಾರಣೆಯನ್ನು ಮಾಡುತ್ತೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂದ್ರೆ ಕೇವಲ ಇದು ಜಾತಿ ನಿಂದನೆ ಪ್ರಕರಣ ಅಷ್ಟೇ ಅಲ್ಲ, ಬದಲಾಗಿ ಈ ಪ್ರಕರಣದ ಹಿಂದೆ ರಾಜಕೀಯವಾಗಿರ್ತಕ್ಕಂಥ ವಾಕ್ಸಮರ ಕೂಡ ನಡೆದಿತ್ತು ಮತ್ತು ಮುನಿರತ್ನ ಅವರ ಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ತಕ್ಕಂಥ ಒಂದಷ್ಟು ಬೆಳವಣಿಗೆ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಮಾತಿನ ಚಕಮಕಿ ಕೂಡ ಕಾರಣ ಆಗಿತ್ತು. ಅಂತಿಮವಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿದಂತ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ವಾಕ್ಸಮರಗಳು ಒಂದ್ ಕಡೆ ಮುಂದುವರೆದಿದ್ರೆ, ಇನ್ನೊಂದು ಕಡೆ ತನಿಖೆ ಕೂಡ ತೀವ್ರಗತಿಯಾಗಿ ನಡೆದು ಅಂತಿಮವಾಗಿ ಎಸ್ಐಟಿ ರಚನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ತನಿಖೆಯನ್ನ ಇನ್ನೂ ತೀವ್ರಗೊಳಿಸುವ ನಿಟ್ಟಲ್ಲಿ ಸರ್ಕಾರ ತನ್ನ ಎಲ್ಲ ರೀತಿಯ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಸರ್ಕಾರ ಮುಂದುವರಿಸಿತ್ತು. ಹಾಗಾಗಿ ಈ ಪ್ರಕರಣ ಕೇವಲ ಇದು ಕಾನೂನಾತ್ಮಕವಾಗಿ ಅಲ್ಲ, ಬದಲಾಗಿ ರಾಜಕೀಯವಾಗಿ ದೊಡ್ಡ ಮಟ್ಟ ಚರ್ಚೆ ಆದಂತ ಕಾರಣಕ್ಕಾಗಿ ಈಗ ಪ್ರಾಸಿಕ್ಯೂಷನ್ ಕೂಡ ಅನುಮತಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಂದಿನ ದಿನಗಳಲ್ಲಿ ಮುನಿರತ್ನ ವಿರುದ್ಧ ಯಾವ ತನಿಖೆಗಳಾಗತ್ತೆ ಮತ್ತು ಈ ತನಿಖೆ ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥ ಕುತೂಹಲ ಇದ್ದಿದೆ. ಅಂತಿಮವಾಗಿ ಸ್ಪೀಕರ್ ಅವರಿಗೆ ಈ ಸಂಬಂಧಪಟ್ಟಾಗೆ ಎಸ್ಐಟಿಯಿಂದ ಮನವಿ ಬಂದಂತ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಮನವಿ ಬಂದಂತ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ. ಸ್ಪೀಕರ್ ಯು ಟಿ ಖಾದರ್ ಅಧಿಕೃತವಾಗಿ ನಿನ್ನೆ ಅಷ್ಟೇ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಎಸ್ಎನ್ಎಟ್ ಸುವರ್ಣ ನ್ಯೂಸ್ಗೆ ಅಧಿಕೃತವಾಗಿ ಏನು ಸ್ಪೀಕರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಬಂದಂತ ಮನವಿಯ ಹಿನ್ನೆಲೆಯಲ್ಲಿ ನಾವು ಅಧಿಕೃತವಾಗಿರ್ತಕ್ಕಂಥ ಅನುಮತಿಯನ್ನು ಕೊಟ್ಟಿದ್ದೇವೆ ಅನ್ನುವಂತ ಮಾತನ್ನ ಸ್ಪೀಕರ್ ಅವರು ಹೇಳಿದ್ದಾರೆ. ಹಾಗಾಗಿ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥ ಸಹಜವಾದಂತ ಕುತೂಹಲ ಇದ್ದೇ ಇದೆ. ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.